ನನ್ನ ಮಿನಿಮಲ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ತಕ್ಷಣ ಫ್ರೆಶ್ ಅಪ್ ಆಗಿ ಬ್ಲಾಕ್ ಕಾಫಿ ಕುಡ್ಕೊಂಡು ನಮ್ ಬ್ರೂನೋ ಚಾರ್ಲಿ ಜೊತೆ ಮಾತುಕತೆ ಆಡ್ಕೊಂಡು ನನ್ ದಿನನ ಶುರು ಮಾಡಿದೆ. ಇವತ್ತು ಹೊಸ ವರ್ಷದ ಮೊದಲನೇ ದಿನ. ಸೊ 2025ರಲ್ಲಿ ಏನೆಲ್ಲ ಒಳ್ಳೇದಾಯ್ತು ಅದನ್ನ ಈ ವರ್ಷ ಕ್ಯಾರಿ ಮಾಡ್ತಾ, ಬೇಡದೇನೆ ಇರೋ ವಿಷಯಗಳು ಏನೇ ನಡೀತು ಅದನ್ನ ಅಲ್ಲೇ ಬಿಡ್ತಾ ಈ ವರ್ಷನ ತುಂಬಾ ಖುಷಿಯಿಂದ ವೆಲ್ಕಮ್ ಮಾಡಿದೆ. ನನ್ ದಿನಚರಿ ನೋಡೋಕ್ ಮುಂಚೆ ನಿಮ್ಗಳ ಹೊಸ ವರ್ಷ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಹೊಸ ವರ್ಷ ಆಗಿರೋದ್ರಿಂದ ನಮ್ಮ ಮಮ್ಮಿ ದೇವಸ್ಥಾನಗಳಿಗೆ ಹೋಗಿದ್ರು. ನಾನು ಹೋಗೋ ಆಗಿರ್ಲಿಲ್ಲ, ಅದಕ್ಕೆ ಮನೇಲೆ ಉಳ್ಕೊಂಡೆ. ಸೊ ಮೊದ್ಲಿಗೆ ಹೂಗಳು ಗಿಡಗಳನ್ನೆಲ್ಲ ನೋಡ್ಕೊಂಡು ಗಿಡಗಳಿಗೆಲ್ಲ ನೀರ್ ಹಾಕ್ಬಿಟ್ಟು ಬಂದೆ. ಅದಾದ್ಮೇಲೆ ಆಮ್ಲಾ ವಾಟರ್ಗೆ ಒಂದ್ ಸ್ಪೂನ್ ಜೇನುತುಪ್ಪ ಮತ್ತೆ ಅವಾಗ್ಲೇ ನೆನ್ಸಿಟ್ಟಿದ್ ಸಬ್ಜಾ ಸೀಡ್ಸ್ ನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುಡ್ದೆ. ಅದಾದ್ಮೇಲೆ ತಿಂಡಿಗೆ ಇವತ್ತು ಚಪಾತಿ ಜೊತೆಗೆ ಹೋದ ವರ್ಷದ ಪಲ್ಯ ತಿಂದೆ. ಹೋದ ವರ್ಷದ ಪಲ್ಯ ಅಂದ್ರೆ ಹಿಂದಿನ ದಿನದ ಪಲ್ಯ ಮಿಕ್ಕಿತ್ತು, ಅದನ್ನ ತಿಂದೆ ಅಂತ ಅಂದಿದ್ದು. ಅದಾದ್ಮೇಲೆ ನನ್ನ ಮೋಸ್ಟ್ ಫೇವರೇಟ್ ಅಂಡ್ ಇಂಟ್ರೆಸ್ಟಿಂಗ್ ಕೆಲಸ ಮಾಡಕ್ ಕುತ್ಕೊಂಡೆ. ನೀವೆಲ್ಲರೂ ವಿಷನ್ ಬೋರ್ಡ್ ಬಗ್ಗೆ ಕೇಳಿರ್ತೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಮ್ಯಾನಿಫೆಸ್ಟೇಷನ್ ವಿಷನ್ ಬೋರ್ಡ್ ಎಲ್ಲಾನು ನಂಬ್ತೀನಿ. ಇದು ನನ್ನ ಮೊಟ್ಟ ಮೊದಲ ವಿಷನ್ ಬೋರ್ಡ್ ಹೊಸ ವರ್ಷಕ್ಕೆ. ಇನ್ನ ಈ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಮಮ್ಮಿ ಮಧ್ಯದಲ್ಲಿ ಕರೆದ್ರು. ಬೆಳಿಗ್ಗೆಯಿಂದ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಬಿಸಿ ಇದ್ದಿದ್ ನಮ್ಮ ಮಮ್ಮಿ ಮಧ್ಯಾಹ್ನದ ಮೇಲೆ ನನ್ಗೆ ನನ್ನ ಫೇವರೇಟ್ ಸ್ವೀಟ್ ಪೇಣಿ ತಿನ್ನಿಸ್ತಾ ನನ್ಗೆ ನ್ಯೂ ಇಯರ್ ವಿಶ್ ಮಾಡಿದ್ರು. ಅದಾದ್ಮೇಲೆ ನಾನು ನಮ್ಮ ಮಮ್ಮಿಗೆ ಪೇಣಿ ತಿನ್ಸಿ ರಿಟರ್ನ್ ವಿಶ್ ಮಾಡಿದೆ. ಅದಾದ್ಮೇಲೆ ನಂಗೆ ಪೇಣಿ ತಿನ್ಕೊಂಡು ನನ್ನ ಕೆಲಸನ ಕಂಟಿನ್ಯೂ ಮಾಡಿದೆ. ಇನ್ನ ವಿಷನ್ ಬೋರ್ಡ್ ಟೆಕ್ನಿಕ್ ನ ಯೂಸ್ ಮಾಡಿ ಯಾರೆಲ್ಲ ನಿಮ್ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರೂ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ ಎಕ್ಸ್ಪೀರಿಯನ್ಸ್ ನ ಓದಿ ನಾನು ಖುಷಿ ಪಡ್ತೀನಿ. ಇನ್ನ ನನ್ ವಿಷನ್ ಬೋರ್ಡ್ ಕಂಪ್ಲೀಟ್ ಆದ್ಮೇಲೆ ಹಿಂಗ್ ಕಾಣಿಸ್ತಿತ್ತು. ಅದಾದ್ಮೇಲೆ ನಮ್ ಚಾರ್ಲಿನ್ ಕರ್ಕೊಂಡು ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಅದಾದ್ಮೇಲೆ ಮಂಡಲ ಆರ್ಟ್ ಮಾಡೋದ ಅಂತ ಅನ್ಸಿ ಉಲ್ಫ್ ಡ್ರಾ ಮಾಡಿ ಅದರಲ್ಲಿ ಮಂಡಲ ಆರ್ಟ್ ಮಾಡಿದೆ. ಔಟ್ಪುಟ್ ಈ ತರ ಬಂತು. ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಉಲ್ಫ್ ನೇ ಯಾಕೆ ಚೂಸ್ ಮಾಡಿದೆ ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಅಲ್ಲಿ ಕೇಳಿ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ ಯಾಕೆ ಅಂತ. ಇನ್ನ ಸಂಜೆ 7:30 ಶೋಗೆ 45 ಮೂವಿಗೆ ಹೋಗೋದ ಅಂತ ನಮ್ಮ ಅಕ್ಕ ಕರೆದ್ರು. ಸರಿ ಬರ್ತೀನಿ ಅಂತ ಹೇಳಿ 45 ಮೂವಿಗೆ ಹೋಗಿದ್ದು. ಇನ್ನ ಮೂವಿ ಬಗ್ಗೆ ಹೇಳೋದಾದ್ರೆ ತುಂಬಾ ಮೀನಿಂಗ್ ಫುಲ್ ಆಗಿತ್ತು. ಈಗಿನ ಜನರೇಷನ್ ಅವ್ರಿಗೆ ವಿಷಯಗಳನ್ನ ಹೇಗೆ ತಲುಪಿಸಬೇಕು ಅನ್ನೋದನ್ನ ತಿಳ್ಕೊಂಡು ಅದೇ ರೀತಿಲಿ ಮೂವಿನ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಇನ್ನ ಇವಾಗ ನೋಡಿದ್ ಸೀನ್ ಅಂತೂ ಸಖತ್ ಕೂಳೆ ಆಗಿತ್ತು. ಆಲ್ರೆಡಿ ಯಾರೆಲ್ಲ ಮೂವಿ ನೋಡಾಯ್ತು ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಯಾರೆಲ್ಲ ನೋಡಿಲ್ಲ ಅವ್ರಿಗೆಲ್ಲ ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಇದಾಗಿತ್ತು ನನ್ನ ಹೊಸ ವರ್ಷದ ಮೊದಲನೇ ದಿನಚರಿ. ನನ್ಗೆ ಇಷ್ಟ ಆಗಿದ್ ಕೆಲಸ ಮಾಡ್ತಾ ಇವತ್ತಿನ ದಿನನ ಕಂಪ್ಲೀಟ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.